ನಮಸ್ಕಾರ ಸ್ನೇಹಿತರೆ. 2025ರ ಸುಂದರ ಪಯಣ ಮುಗಿಸಿ ನಾವು ಈಗ 2026ರ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ. ಈ ಹೊಸ ವರ್ಷದ ಆರಂಭದಲ್ಲೇ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತೆ ದೇಶಾದ್ಯಂತ 3 ಅತ್ಯಂತ ಮಹತ್ವದ ನಿಯಮಗಳನ್ನು ಜಾರಿಗೆ ತರುತ್ತಿದೆ. ಈ ಬದಲಾವಣೆಗಳು ಪ್ರತಿಯೊಬ್ಬ ಆಧಾರ್ ಬಳಕೆದಾರನಿಗೂ ಅನ್ವಯವಾಗಲಿದ್ದು, ಇವುಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಹಾಗಾದರೆ 2026ರಿಂದ ಜಾರಿಯಾಗುತ್ತಿರುವ ಆ 3 ಹೊಸ ನಿಯಮಗಳು ಯಾವುವು? ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡುತ್ತೇವೆ. ಮೊದಲನೆಯದಾಗಿ, ಜನವರಿ 1, 2026ರಿಂದ ಆಧಾರ್ ಮಾಹಿತಿಯನ್ನು ನವೀಕರಿಸುವ ಶುಲ್ಕದಲ್ಲಿ ಏರಿಕೆ ಮಾಡಲಾಗಿದೆ. ಈ ಹಿಂದೆ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಲು ₹100 ನೀಡಬೇಕಿತ್ತು. ಆದರೆ ಇನ್ಮುಂದೆ ಅದಕ್ಕೆ ₹125 ಪಾವತಿಸಬೇಕಾಗುತ್ತದೆ. ಅದೇ ರೀತಿ ನಿಮ್ಮ ಹೆಸರು, ವಿಳಾಸ ಅಥವಾ ಮೊಬೈಲ್ ಸಂಖ್ಯೆಯಂತಹ ವೈಯಕ್ತಿಕ ಮಾಹಿತಿಯನ್ನು ತಿದ್ದುಪಡಿ ಮಾಡಲು ಈ ಮೊದಲು ₹50 ಇತ್ತು. ಆದರೆ 2026ರಿಂದ ಇದು ₹75 ಆಗಲಿದೆ. ಅಂದರೆ ಅಪ್ಡೇಟ್ ಮಾಡಿಸುವವರು ಈಗ ಹೆಚ್ಚುವರಿ ಶುಲ್ಕ ನೀಡಬೇಕಾಗುತ್ತದೆ. ಇನ್ನು ಎರಡನೆಯ ದೊಡ್ಡ ಬದಲಾವಣೆ ಎಂದರೆ, ಇನ್ಮುಂದೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಪ್ರತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಅವಶ್ಯಕತೆ ಇಲ್ಲ. ಭೌತಿಕ ಕಾರ್ಡ್ ಇಲ್ಲದಿದ್ದರೂ ಕೆಲಸಗಳು ಸುಲಭವಾಗಿ ನಡೆಯುವಂತೆ UIDAI ಈಗ ಸೂಪರ್ ಸೆಕ್ಯೂರ್ ಡಿಜಿಟಲ್ ಅಪ್ಲಿಕೇಶನ್ ಅನ್ನು ಪರಿಚಯಿಸುತ್ತಿದೆ. 2026ರಿಂದ ಡಿಜಿಟಲ್ ಆಧಾರ್ಗೆ ಹೆಚ್ಚಿನ ಮಾನ್ಯತೆ ಸಿಗಲಿದ್ದು, ನಿಮ್ಮ ಮೊಬೈಲ್ ಮೂಲಕವೇ ಡಿಜಿಟಲ್ ಕಾರ್ಡ್ ತೋರಿಸಿ ದೃಢೀಕರಣ ಮಾಡಬಹುದು. ಕೊನೆಯದಾಗಿ, ಎಲ್ಲರೂ ಕಾಯುತ್ತಿದ್ದ ಒಂದು ಸಿಹಿ ಸುದ್ದಿ ಇಲ್ಲಿದೆ. 2026ರಿಂದ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಲು ಇನ್ಮುಂದೆ ಕಚೇರಿಗಳಿಗೆ ಅಲೆಯುವ ಅಗತ್ಯವಿಲ್ಲ. ಈ ಮೊದಲು ಇದಕ್ಕಾಗಿ ಆಧಾರ್ ಕೇಂದ್ರಗಳಿಗೆ ಹೋಗಲೇಬೇಕಿತ್ತು. ಆದರೆ ಈಗ ಸರ್ಕಾರ ನಿಯಮವನ್ನು ಬದಲಿಸಿದೆ. ಜನರು ತಮ್ಮ ಮೊಬೈಲ್ ಮೂಲಕ ಆನ್ಲೈನ್ನಲ್ಲಿಯೇ ಮನೆಯಲ್ಲೇ ಕುಳಿತು ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿಕೊಳ್ಳಬಹುದು. ಈ ಮೂಲಕ ಆಧಾರ್ ಪ್ರಕ್ರಿಯೆಯನ್ನು ಸರ್ಕಾರ ಈಗ ಸರಳಗೊಳಿಸಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, 2026ರಿಂದ ಆಧಾರ್ ವ್ಯವಸ್ಥೆಯಲ್ಲಿ ಈ 3 ಪ್ರಮುಖ ಬದಲಾವಣೆಗಳು ಜಾರಿಗೆ ಬರಲಿವೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಕೂಡಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರಿಗೂ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.